ಯಾಕೆ ರಘು? ಯಾವ ಕೆಲಸ ಕೈಗೆತ್ಕೊಂಡ್ರು ಸಕ್ಸಸ್ಫುಲ್ ಆಗಿ ಮಾಡಿ ಮುಗಿಸಕ್ ಆಗ್ತಾನೆ ಇಲ್ಲ. ನಿರೀಕ್ಷೆ ಮಾಡದೇ ಇರೋ ಕಡೆಯಿಂದ ಪ್ರಾಬ್ಲಮ್ಸ್ ಹುಟ್ಕೋತಾ ಇವೆ. ಎಷ್ಟೇ ಹುಷಾರಾಗಿದ್ರು, ಎಷ್ಟು ಪ್ರಿಕಾಷನ್ ತಗೊಂಡ್ರು ಅವುಗಳನ್ನ ಅವಾಯ್ಡ್ ಮಾಡಕ್ ಆಗ್ತಾನೆ ಇಲ್ಲ. ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ಯಾ ನೀನು? ತಿಥಿಲಿ ನಡೆದ ಘಟನೆ ಬಗ್ಗೆ. ಕೊನೆಗೆ ಮೀರಾ ನನ್ನನ್ನೇ ಪ್ರಶ್ನೆ ಮಾಡೋ ಹಾಗಾಗೋಯ್ತಲ್ಲ. ಅಖಿಲ, ಅವಳು ನಿನ್ನ ಆತ್ಮೀಯ ಸ್ನೇಹಿತೆ. ಅದು ಅಲ್ಲದೆ ಅವಳಿಗಿನ್ನೂ ಪ್ರೀತಿ ವಿಚಾರ ಗೊತ್ತಿಲ್ಲ. ಅದಕ್ಕೆ ಅವಳು ಹೇಳಿದ್ದನ್ನ ನಾವು ಕೇಳಿಸ್ಕೋಬೇಕು. ಈ ವಿಷಯನ ತುಂಬ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡಬೇಕು. ನಾನು ಬೇರೆ ಯಾವ ಶುಭ ಕಾರ್ಯ ಬೇಕಾದರೂ ನಿಲ್ಲಿಸ್ತೇನೆ, ಆದರೆ ಆ ಪೂಜೆನ ಮಾತ್ರ ನಿಲ್ಲಿಸೋದಿಲ್ಲ ಅಂತ ಆ ಕ್ಷಣಕ್ಕೆ ಹೇಳಿಬಿಟ್ಟೆ. ಆವಾಗ ಮೀರಾ ನನ್ನ ಫ್ರೆಂಡು, ಅವಳ ಮಗಳನ್ನ ನನ್ನ ಮಗನಿಗೆ ತಗೋಬೇಕು ಅಂತಿದ್ದೀವಿ ಅನ್ನೋದೆಲ್ಲ ನನ್ನ ಗಮನಕ್ಕೆ ಬರಲೇ ಇಲ್ಲ. ಯಾವ ಅಡಚಣೆನೂ ಇಲ್ಲದೆ ಹಿಡಿದು ಕೆಲಸ ಮುಗಿಸ್ಬೇಕಾಗಿತ್ತು. ಅದು ಒಂದೇ ನನ್ನ ಗುರಿಯಾಗಿತ್ತು. ಅದಕ್ಕೆ ಹಾಗೆ ಹೇಳಿಬಿಟ್ಟೆ. ಮೀರಾ ಕೋಪ ಮಾಡ್ಕೊಂಡಿದ್ದಾಳೆ. ಮುಂದೆ ಏನಾಗುತ್ತೋ? ಅಖಿಲ, ಅವಳ ಕೋಪ ತಣ್ಣಗಾದ ತಕ್ಷಣ ಬರ್ತಾಳೆ. ಇಲ್ಲ, ನಾವೇ ಮಾತಾಡಿಸಿ ಸರಿ ಮಾಡಬೇಕು. ಸ್ನೇಹಿತರ ಮಧ್ಯೆ, ಸಂಬಂಧಿಕರ ಮಧ್ಯೆ ಕೋಪ ತುಂಬ ದಿನ ಉಳಿಯಲ್ಲ. ಯೋಚನೆ ಮಾಡಬೇಡ. ಯಾವಾಗ ಸರಿ ಹೋಗುತ್ತೋ ಏನೋ? ಯಾಕೆ ಹೀಗಾಗ್ತಿದೆ? ನನಗೊಂದು ಅರ್ಥ ಆಗ್ತಿಲ್ಲ. ಇವ್ರ ಗಂಟು ಮುಟೆನ ತಂದ್ಕೊಟ್ಟು ಮನೆಯಿಂದ ಆಚೆ ಹೋಗಕ್ಕೆ. ಮತ್ತೆ ನಾನು ತಪ್ಪು ಮಾಡಿದ್ದೀನಿ, ನಿಜ. ನೀವೇನ್ ಬೇಕಾದ್ರೂ ಶಿಕ್ಷೆ ಕೊಡಿ, ಆದ್ರೆ ದಯವಿಟ್ಟು ಮನೆಯಿಂದ ಮಾತ್ರ ಹೊರಗೆ ಹಾಕ್ಬೇಡಿ ಬುದ್ಧಿ. ಹೌದು ಬುದ್ಧಿ, ನಾವು ಬೀದಿಲ್ ಬಿದ್ದಾಗ ದೇವ್ರ ತರ ಬಂದು ಆಶ್ರಯ ಆದ್ರಿ. ಈಗ ಮತ್ತೆ ಬೀದಿಲ್ ಬೀಳೋ ತರ ಮಾಡಬೇಡಿ ಬುದ್ಧಿ. ಬುದ್ಧಿ ಬುದ್ಧಿ, ಇದೊಂದು ಶಿಕ್ಷೆ ಬಿಟ್ಟು ಬೇರೆ ಏನಾದ್ರೂ ಶಿಕ್ಷೆ ಕೊಡಿ ಬುದ್ಧಿ. ನಮಗೆ ನಿಮ್ಮನ್ನು ಬಿಟ್ರೆ ಗತಿ ಇಲ್ಲ. ದಯವಿಟ್ಟು ಮನೆಯಿಂದ ಹೊರಗೆ ಹಾಕ್ಬೇಡಿ ಬುದ್ಧಿ. ಬುದ್ಧಿ 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 ಮಾಡ್ಬಿಡಿ ಬುದ್ಧಿ. ಬುದ್ಧಿ ಬೇಡ, ಬುದ್ಧಿ ಬುದ್ಧಿ ಬೇಡ, ಬುದ್ಧಿ. ನಡೀರಿ ನಡೀರಿ ಒಳಗೆ. ಈ ಮನೆ ಹೊಸಲು ತೊಳೆಯೋ ದಿವಸನೇ ನಾನು ನಿಮ್ಗೆ ಹೇಳಿದ್ದೀನಿ, ನನ್ನ ನಂಬಿಕೆನ ಉಳಿಸ್ಕೊಂಡಿಲ್ಲ ಅಂದ್ರೆ ನಾನು ಉಗ್ರ ನರಸಿಂಹ ಅಂತ ಹೇಳಿ. ಇನ್ ಯಾವತ್ತೂ ನೀವು ಯಾರು ನನ್ನ ಮುಖ ತೋರಿಸ್ಕೊಡು.
ಅವ್ರನ್ನ ವಾಪಸ್ ಮನೆಗೆ ಕರ್ಕೋ. ನೋಡು, ಅವ್ರು ನಮ್ಮ ಮನೆಯಲ್ಲಿ ಇರೋದು ಬೇಡ ಅಂದರೆ ಅವರಿಗೆ ಬೇರೆ ಕಡೆ ಕೆಲಸ ಸಿಗೋವರೆಗೂ ಇಲ್ಲೇ ಇರಲಿ ಕಣೋ, ಬೇಡ ಅನ್ಬೇಡ. ಅವ್ರು ಮತ್ತೆ ತಪ್ಪು ಮಾಡಿದ್ದಾನೆ ಅಂತ ಹೇಳ್ತಾ ಇದೀಯಲ್ಲ, ನೀನ್ ತಪ್ಪು ಮಾಡಿಲ್ವಾ? ಮನೆಯಿಂದ ಯಾರು ಆಚೆ ಹೋಗ್ಬಾರ್ದು ಅಂತ ಹೇಳಿ ನೀನೇ ಹೋಗಿದ್ದು ತಪ್ಪಲ್ವಾ? ಮಾತಾಡು ತಾತ. ಅವ್ರನ್ನ ಮನೆಗೆ ಸೇರಿಸ್ಕೊಂಡಿಲ್ಲ ಅಂದ್ರೆ ನಾನು ಊಟ ಮಾಡಲ್ಲ, ಸ್ಕೂಲ್ಗೆ ಹೋಗಲ್ಲ, ಮಲ್ಕೊಳಲ್ಲ. ನಿನ್ನಿಂದ ದೂರ ಹೋಗ್ಬಿಡ್ತೀನಿ ಅಷ್ಟೇ. ಆ ಮಾತು ಮಾತ್ರ ಯಾರು ಹೇಳ್ಬಾರ್ದು. ದೂರ ಆಗ್ತೀನಿ ಅನ್ನೋ ಮಾತು ಮಾತ್ರ ಯಾರು ಹೇಳ್ಬಾರ್ದು. ಒಂದು ಜೀವನ ಕಳ್ಕೊಂಡು ನಾನಿಷ್ಟು ವರ್ಷ ನರಳುತ್ತಾ ಇದ್ದೀನಿ. ಇನ್ನೊಂದು ಜೀವನ ಕಳ್ಕೊಂಡ್ಬಿಟ್ರೆ ಆ ನೋವನ್ನು ಸಹಿಸ್ಕೊಳ್ಳೋ ಶಕ್ತಿ ನನಗೆ ದೇವರು ಕೊಡೋದಿಲ್ಲ, ನನ್ನಿಂದ ಆಗೋದಿಲ್ಲ. ಹೇಳು ತಾತ, ಅವ್ರನ್ನ ಮನೆಯಲ್ಲಿ ಸೇರಿಸ್ಕೋ. ಪ್ಲೀಸ್ ತಾತ. ಆಯ್ತು. ಥ್ಯಾಂಕ್ ಯು ತಾತ. ಬ್ರೋ, ನಿಂತ್ಕೊಂಡು ಏನು ಪ್ರಶ್ನೆ ಇಲ್ಲ ಬ್ರೋ, ಬನ್ನಿ ಹೋಗೋಣ. ಸೇರಿಸ್ಕೊಳಕ್ಕೆ ತಾತ ಒಪ್ಕೊಂಡಿದ್ದಾರೆ. ಬುದ್ಧಿಯವ್ರು ನಿಮಗೆ ಬೈಯೋ ಥರ ಆಯಿತು, ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ಪರವಾಗಿಲ್ಲ ಬಿಡಮ್ಮ, ಮಾವನವರು ನಿಮ್ಮನ್ನೆಲ್ಲ ಕ್ಷಮಿಸಿ ಮತ್ತೆ ಮನೆಗೆ ಕರ್ಕೊಂಡ್ರಲ್ಲ, ಅದೇ ಸಮಾಧಾನ. ಆದರೆ ಮತ್ತೆ ಅವ್ರು ಹಾಕೋ ಗೆರೆನ ಇನ್ಯಾವತ್ತೂ ದಾಟಕ್ಕೆ ಹೋಗಬೇಡಿ, ಅದರಿಂದ ಎಲ್ರಿಗೂ ತೊಂದರೆ. ಸರಿ ಅಕ್ಕ. ಥ್ಯಾಂಕ್ಸ್ ಪುಟಿ, ನಿನ್ನಿಂದ ನಾವು ಮತ್ತೆ ಮನೆ ಒಳಗೆ ಬರೋ ಹಾಗಾಯ್ತು. ನೀವೆಲ್ಲರೂ ತುಂಬಾ ಒಳ್ಳೆಯವರಲ್ಲ, ಅದಕ್ಕೆ ಒಂದು ಚಿಕ್ಕ ಸಹಾಯ ಮಾಡಿದೆ.
ಪುಟಾಣಿ, ಇವತ್ತು ನಮ್ಮ ಮನೆಯಲ್ಲಿ ಸಂಕ್ರಾಂತಿ ಹಬ್ಬ ಆಚರಿಸ್ತಾ ಇದ್ದೀವಿ. ಖುಷಿನಾ? ತುಂಬಾ ಖುಷಿ ಆಯ್ತು ತಾತ. ಮತ್ತೆ ತಾತನ್ಗೆ ಏನು ಕೊಡಲ್ವಾ? ಕೊಡ್ತೀನಿ, ಬನ್ನಿ ತಾತ ಕೆಳಗೆ. ನೀನು ಅಮ್ಮನ ಹತ್ರ ಹೋಗ್ತೀಯಾ? ತಾತ. ಹೋಗ್ಬಾ. ಓಕೆ. ಏನಿದೆಲ್ಲ? ಏನು ಮಾಡ್ತಾ ಇದ್ದೀರ? ಹಾಂ, ಯಾರು ಹೇಳಿದ್ದೀವಲ್ಲ ಮಾಡೋಕ್ಕೆ? ನಾನೇ ವೀರಯ್ಯ, ಇವ್ರ ಕೈಯಲ್ಲಿ ಅಲಂಕಾರ ಮಾಡಿಸಿದ್ದು. ನನಗೆ ಇವೆಲ್ಲ ಇಷ್ಟ ಇಲ್ಲ ಅಂತ ನಿಮ್ಗೆ ಗೊತ್ತಿಲ್ವ? ಗೊತ್ತು. ಈ ಮನೆಯಲ್ಲಿ 25 ವರ್ಷ ಆಯಿತು ಸಂಕ್ರಾಂತಿ ಹಬ್ಬ ಆಚರಿಸ್ದೆ. ಪಾಪ ಮಗು ಹಬ್ಬ ಆಚರಿಸ್ಬೇಕು ಅಂತ ಹಠ ಹಿಡಿದು, ಅದಕ್ಕೆ ನಾನು ಇವ್ರ ಕೈಯಲ್ಲಿ ಇದೆಲ್ಲ ಮಾಡಿಸ್ದೆ. ಬುದ್ಧಿ, ನಮ್ಮಿಂದ ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸ್ಬಿಡಿ. ಅಯ್ಯೋ, ಇದಕ್ಕೆ ನೀನು ಯಾಕಪ್ಪ ಕ್ಷಮೆ ಕೇಳ್ತೀಯಾ? ಇದನ್ನೆಲ್ಲ ಮಾಡೋಕ್ಕೆ ನಾನೇ ಹೇಳಿದ್ದಾನೆ ಅಲ್ವೋ? ಇವ್ರುಗಳು ನಮ್ಮ ಮನೆಗೆ ಬಂದ ಮೇಲೆ ವಾತಾವರಣನೇ ಬದಲಾಗಿದೆ. ನಿನ್ನ ಮುಖದಲ್ಲಿ ಇರೋ ನೋವು ಹೋಗಿ ನಗು ತುಂಬಿದೆ. ಇದು ಹೀಗೆ ಮುಂದುವರಲಿ ಅನ್ನೋದೇ ನನ್ನ ಆಸೆ. ಮನೇಲಿ ಎಲ್ಲರೂ ನಗ್ನಗ್ತಾ ಇರಬೇಕು, ಆಗಲೇ ಕುಟುಂಬದಲ್ಲಿ ಸಾಮರಸ್ಯ ಬೆಳೆಯೋದು ಅಂತ ನೀನೇ ತಾನೇ ಹೇಳಿದ್ದು. ಇದ್ರ ಮೇಲೆ ನಿನ್ನಿಷ್ಟ, ಯೋಚನೆ ಮಾಡಪ್ಪ. ಅಯ್ಯೋ, ನೀವು ಯಾಕೆ ಸುಮ್ಮನೆ ನಿಂತಿದ್ದೀರಿ? ಮೌನಂ ಸಮ್ಮತಿ ಲಕ್ಷಣಂ ಅಂತ ಹೇಳ್ತಾರಲ್ಲ, ನಿಮ್ಮ ಕೆಲಸ ನೀವು ಸುರಿ ಹಚ್ಕೊಳ್ಳಿ. ನಡೀಲಿ. ಪಾರ್ವತಿ ನನ್ನ ಇಲ್ಲಿ ಬರಕ್ಕೆ ಹೇಳಿ ಆ ಜನನಿನ ಕರ್ಕೊಂಡು ಎಲ್ಲಿ ಹೋದ್ಲು? ಏನೋ ದೊಡ್ಡ ಪ್ಲಾನೇ ಮಾಡಿದ್ದಾಳೆ. ಬರಲಿ, ಅದೇನು ಅಂತ ಕೇಳೋಣ. ನಾನು ಬಂದೆ ಯಜಮಾನ್ರೆ. ಪಾರ್ವತಿ, ಜನನಿ ಎಲ್ಲಿ? ಬರ್ತಿದಾರೀರಿ. ಯಾವಾಗ? ಯಾಕಿಷ್ಟು ತಲೆ ಕೆಡಿಸ್ಕೊತಿದ್ದೀರಾ? ಬರ್ತಾರೆ ಅಂದ್ಮೇಲೆ ಬರ್ತಾರೆ ಇರಿ. ಅದ್ ಸರಿ, ತಾತ ಎಲ್ಲಿ? ನಾವು ಇಲ್ಲೇ ಇದ್ದೀವಿ. ಓ ತಾತ, ಎಣ್ಣೆ ತಗೊಂಬಂದ್ರ? ಕೊಡಿ ಕೊಡಿ. ತಗೋ ತಗೋ ತಗೋ. ತೆಗಿಯಪ್ಪ ಶರ್ಟು. ಈಗ್ಲೇನಾ? ಮತ್ತೆ ಇನ್ನು ಯಾವಾಗ ತೆಗಿತೀಯ? ಬ್ರೋ, ತಾತ ಹೇಳ್ತಿಲ್ವಾ, ಬೇಗ ತೆಗಿ. ಏನಂದೆ? ಬ್ರೋನಾ? ಅಣ್ಣ ಅಂತ ಕರೆಯೋದಕ್ಕೆ ಹಾಗಂದೆ ತಾತ. ಅದು ಸರಿ, ನೀನಿಲ್ಲೇ ಏನು ಮಾಡ್ತಾ ಇದೀಯಾ? ಸ್ನಾನ ಮಾಡಿ ರೆಡಿ ಆಗು ಅಂತ ಹೇಳಿಲ್ವಾ? ಅದು ತಾತ, ಎಣ್ಣೆ ಹಚ್ಚಿಸ್ಕೊಂಡ್ಮೇಲೆ ಸ್ನಾನ ಮಾಡ್ತೀನಿ. ಯಾರಿಗೆ ಎಣ್ಣೆ ಹಚ್ಚಿದ್ಮೇಲೆ? ಅಣ್ಣಂಗೆ ಹಚ್ಚಿದ್ಮೇಲೆ. ಯಾರು? ಪಾರ್ವತಿ.
ಅದಕ್ಕೆ ತಾತ ನಮ್ಮ ಅದಕ್ಕೆ ಏನೋ ಆಗಿದೆ ಇವತ್ತು ನಿನ್ಗೆ. ನಿನ್ ಶರ್ಟ್ ತೆಗಿಯಪ್ಪ. ಪರವಾಗಿಲ್ಲಪ್ಪ, ಮಾಡೋದು ಅಡುಗೆ ಕೆಲಸ ಆದ್ರೂ ಬಾಡಿ ಮಾತ್ರ ಸಖತ್ ಇಟ್ಟಿದೀಯಾ. ನಿಮ್ಮ ಥರಾನೇ. ಅಯ್ಯೋ ಸುಮ್ಮನೆ ನಿಂತಿದೀಯಾ, ಕೂತ್ಕೊಳ್ಳಪ್ಪ. ನೀನೇನಪ್ಪ ನೋಡ್ಕೊಂಡು ನಿಂತಿದೀಯಾ, ಬಾ ಶುರು ಮಾಡೋ. ಯಜಮಾನ್ರಿ ಕರ್ದ ಏನು ಅಲ್ಲ, ಮಕ್ಳೇನೋ ಮಾಡ್ಕೊತವೆ, ನಮಗೂ ನಿಮ್ಗೂ ಏನ್ ಕೆಲ್ಸ, ಬನ್ನಿ ಹೋಗೋಣ. ಪಾರ್ವತಿ, ಚೆನ್ನಾಗಿ ಎಣ್ಣೆ ತಿಕ್ಕಿ ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡ್ಸಮ್ಮ. ಆಯ್ತು ತಾತ. ನಂದಿ, ಗಂಡ ಹೆಂಡತಿ ಮತ್ತೆ ನಿನ್ಗೆ ಏನ್ ಕೆಲಸ? ಹೋಗು, ನಿನ್ ಕೆಲಸ ನೋಡ್ಕೊ. ಸರಿ ಹೋಗೋಣವಾ? ಎಲ್ಲಿಗೆ? ಹಬ್ಬ ಆಚರಿಸ. ಬನ್ನಿ ಬನ್ನಿ. ನಮಸ್ಕಾರ. ವೀರಯ್ಯ ಬರಲಿಲ್ಲ ಇನ್ನು. ಬರಲಿ. ಇಷ್ಟು ವರ್ಷ ಈ ದೇವಸ್ಥಾನದ ಧರ್ಮಾಧಿಕಾರಿ ಪಟ್ಟದಲ್ಲಿ ಕೂತ್ಕೊಂಡು ದಗ ಅಂತ ಉರಿಯೋ ಬೆಂಕಿ ಥರ ನನ್ನ ಹೊಟ್ಟೆ ಉರಿಸಿದ್ದಾನೆ. ಇವತ್ತು ಅವನ ಮಾನನ 3 ಕಾಸಿಗೆ ಎಲ್ಲರ ಮುಂದೆ ಹರಾಜಾಕಿ ಆ ಧರ್ಮಾಧಿಕಾರಿ ಪಟ್ಟದಲ್ಲಿ ನಾನು ಕೂತು ಉರಿತಾ ಇರೋ ಬೆಂಕಿನ ಆರಿಸ್ಕೋತೀನಿ. ಅದೇನಷ್ಟು ಸುಲಭ ಅಲ್ಲ ರುದ್ರಣ್ಣ. ಅವ್ರಿಗೆ ಆ ಸ್ನಾನ ಸಿಕ್ಕಿರೋದೆ ಅವ್ರ ಧರ್ಮ ನಿಷ್ಠೆಯಿಂದ. ಧರ್ಮಕ್ಕೆ ಇನ್ನೊಂದು ಹೆಸರೇ ವೀರಯ್ಯ ಅಂತ ಊರ್ ಜನಕ್ಕೆ ಗೊತ್ತು.
ಅದು ಅಲ್ಲದೆ ಎಲ್ರು ಅವ್ರ ಪರವಾಗಿದ್ದಾರಣ್ಣ. ಮಹಾಭಾರತದಲ್ಲಿ ಧರ್ಮನಿಷ್ಠೆಗೆ ಹೆಸರುವಾಸಿಯಾಗಿದ್ದ ಧರ್ಮರಾಜನಿಗೆ ಆ ದುರ್ಯೋಧನ ಎದುರಾದ ಹಾಗೆ ಆ ವೀರಯ್ಯನಿಗೆ ಈ ರುದ್ರಯ್ಯ ಎದುರಾಗಿ ಅವನು ಪಾಲಿಸ್ಕೊಂಡ್ಬರ್ತಾ ಇರೋದು ಧರ್ಮ ಅಲ್ಲ ಅಧರ್ಮ ಅನ್ನೋದನ್ನ ಸಾಬೀತು ಮಾಡ್ತೀನಿ. ನೋಡ್ತಾ ಇರ್ತಾ ನೀವು ಹೇಳ್ದಾಗೆ ಮಾಡಿದ್ದೀನಿ. ಅವ್ರ ಮನೆ ಕೆಲಸದ ಹುಡುಗ ಬಾಕಿ ಮುಟ್ಟೆಗಳನ್ನೆಲ್ಲ ಹಾಕ್ಕೊಂಡು ದೇವಸ್ಥಾನಕ್ಕೆ ಹೋದ. ಸಿಂಗಣ್ಣ, ನೀವಿಲ್ಲೇ ಇದ್ದೀರಾ? ಬುತ್ತಿಯವ್ರ ಜೊತೆ ದೇವಸ್ಥಾನಕ್ಕೆ ಹೋಗ್ಲಿಲ್ವಾ? ಅದು ಹೊಸಿ ಕೆಲಸ ಇತ್ತು ಕಣವ, ಅದಕ್ಕೆ ಹೋಗೋಕ್ಕಾಗಲಿಲ್ಲ. ನೀನು ಇಲ್ಲೇನು ಮಾಡ್ತಾ ಇದೀವ? ಒಳಗೆ ಕೆಲಸ ಜಾಸ್ತಿ ಇರುತ್ತೆ, ಇವತ್ತು ಹಬ್ಬ ಬೇರೆ. ನಡಿಯವ, ಕೆಲಸ ನೋಡು. ಹಾಂ, ಎಲ್ಲರೂ ಇದ್ದೀರಾ? ಬೇಗ ಬಂದ್ರು, ಆ ಮೂಟೆಗಳು ತಗೊಂಡೋಗಿ. ನಮಸ್ತೆ. ನಮಸ್ಕಾರ. 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 ಪ್ರತಿ ವರ್ಷದಂತೆ ಈ ವರ್ಷನೂ ದೇವಸ್ಥಾನದ ಜಮೀನಲ್ಲಿ ಬಂದ ಇಳುವರಿಯನ್ನು ನಿಮ್ಮೆಲ್ಲರ ಸಮ್ಮುಖದಲ್ಲಿ ದೇವಸ್ಥಾನಕ್ಕೆ ಅರ್ಪಿಸ್ತಾ ಇದ್ದೀನಿ. ನೀವು ಹೇಳ್ದಾಗೆ ಮಾಡಿದ್ದೀನಿ. ಅವ್ರ ಮನೆ ಕೆಲಸದ ಹುಡುಗ ಬಾಕಿ ಮುಟ್ಟೆಗಳನ್ನೆಲ್ಲ ಹಾಕ್ಕೊಂಡು ದೇವಸ್ಥಾನಕ್ಕೆ ಹೋದ.